ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿ ವಿರೋಧಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಿಸಿ ಕಚೇರಿಯ ಎದುರು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ನೇತೃತ್ವದಲ್ಲಿ ಭೋವಿ, ಬಂಜಾರ ಸೇರಿದಂತೆ ವಿವಿಧ ಪರಿಶಿಷ್ಟ ಜಾತಿ ಪಂಗಡಗಳ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ಮುಂದಾದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ರಾಜ್ಯದ ಹಿರಿಯ ರಾಜಕಾರಣಿ ಸಚಿವ ಕೆಎಚ್ ಮುನಿಯಪ್ಪ ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ಲೋಕಸಭೆ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಕುಟುಂಬ ರಾಜಕಾರಣದ ದುರುದ್ದೇಶದಿಂದ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗೆ ತಂದು ಜಾರಿಗೊಳಿಸುವುದಾಗಿ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ. ಸದಾಶಿವ ಆಯೋಗ ವರದಿ ಜಾರಿಯಾಗುವುದರಿಂದ ಬಂಜಾರ, ಭೋವಿ, ಕೊರವ, ಕೊರಚ ಸೇರಿದಂತೆ ಅನೇಕ ತಳ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಸರ್ಕಾರ ಯಾವುದೇ ಕಾರಣಕ್ಕೂ ವರದಿ ಜಾರಿಗೊಳಿಸಬಾರದು ಎಂದು ಒತ್ತಾಯಿಸಿದರು. ನಾನು ಸದಾಶಿವ ಆಯೋಗ ವರದಿಯ ವಿರೋಧ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದಂಥ ತಿಪ್ಪಣ್ಣ ಒಡೆಯರಾಜ್. ಈಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹ ಸಂಬಂಧ ಸೋದರ ಭಾವೈಕ್ಯತೆಯಿಂದ ಬಾಳ್ತಕ್ಕಂಥ 101 ಜಾತಿಯ ಸಮುದಾಯಗಳನ್ನು ಒಡೆದು ಆಳ್ತಕ್ಕಂಥ ಹುನ್ನಾರವನ್ನು ಕೆಎಚ್ ಮುನಿಯಪ್ಪರು ಮಾಡ್ತಾ ಇದ್ದಾರೆ. ಹೋದ ಬಾರಿ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿದ್ದಾಗ ಆ ಸರ್ಕಾರದವರು ಈ ಸದಾಶಿವ ಆಯೋಗ ವರದಿಯನ್ನು ಬದಿಗಿರಿಸಿ ರಿಜೆಕ್ಟ್ ಮಾಡಿ ತಳ್ಳಿ ಹಾಕಿ ಇದರ ತಂಟೆಗೆ ನಾವು ಹೋಗಬಾರ್ದು, ನಾವು ಯಾವುದಾದ್ರೂ ಒಳ ಮೀಸಲಾತಿ ಮಾಡಬೇಕು ಮತ್ತು ಪ್ರತಿಶತಗಳನ್ನು ವ್ಯತ್ಯಾಸ ಮಾಡಬೇಕು, ಸದಾಶಿವ ಆಯೋಗ ವರದಿಯನ್ನು ರದ್ದು ಮಾಡಬೇಕು ಅಂತ ತಿಳ್ಕೊಂಡು ಅವರು ಕ್ಯಾಬಿನೆಟ್ ಇದರಲ್ಲಿ ಮೀಟಿಂಗ್ದಲ್ಲಿ ಅದನ್ನು ತಡೆ ಹಿಡಿದು ಅಲ್ಲಿಗೆ ನಿಲ್ಲಿಸಿಬಿಟ್ಟಿದ್ದಾರೆ. ಆದರೆ ಈಗ ಬಂದಂಥ ಸರ್ಕಾರ, ವಿಶೇಷವಾಗಿ ಕೆಎಚ್ ಮುನಿಯಪ್ಪನವರು, ಈ ನಾವು ಎಲ್ಲರೂ ಕೂಡಿ ಬಾಳ್ತಕ್ಕಂಥ ಸಮುದಾಯಗಳು ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸರಿಸಮಾನವಾಗಿ ಸಂವಿಧಾನಾತ್ಮಕವಾಗಿ ಹಂಚಿಕೊಂಡು ನಾವೆಲ್ಲರೂ ಭಾಳ ನೆಮ್ಮದಿ ಜೀವನವನ್ನು ಸಾಗಿಸ್ತಾ ಅಂಥದರಲ್ಲಿ ಮಾನ್ಯರಾದಂಥ ಕೆಎಚ್ ಮುನಿಯಪ್ಪನವರು ಒಡೆದಾಳ್ತಕ್ಕಂಥ ಒಂದು ಸಂದರ್ಭ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿ ಮುಂಬರ್ತಕ್ಕಂಥ ಲೋಕಸಭೆ ಚುನಾವಣೆ ಹುನ್ನಾರ ಇಟ್ಟುಕೊಂಡು ಕುಂಟು ನಿಬಂಪ ಮಾಡಿ ಎಲ್ಲ ಸೋದರ ಸಂಬಂಧಿಗಳಾದ ಈ ಸಮುದಾಯಗಳನ್ನು ಒಡೆದಾಳ್ತಕ್ಕಂಥ ಕೆಲಸ ಕೆಎಚ್ ಮುನಿಯಪ್ಪನವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಮುದಾಯ ಮತ್ತು ಬಂಜಾರ ಸಮುದಾಯ, ಕೊರಮ, ಕೊರಚ, ಬೋವಿ ಎಲ್ಲ ಸಮುದಾಯಗಳು 99 ಜಾತಿಗಳು ಒಳಗೊಂಡಂಥ ಸದಾಶಿವ ಆಯೋಗದ ವಿರೋಧ ಹೋರಾಟದ ಒಕ್ಕೂಟದ ವತಿಯಿಂದ ನಾವು ಇವಾಗ ರಾಜ್ಯದ ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಏನಂತ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಈ ಯಾವುದಾದ್ರೂ ಒಂದು ಸಮುದಾಯಕ್ಕೆ, ಯಾವುದಾದ್ರೂ ಒಂದು ಜಾತಿಗೆ ಮನವೊಲಿಕೆ ಮಾಡಿ ಆ ಹುನ್ನಾರಿಟ್ಟುಕೊಂಡಂಥ ವ್ಯಕ್ತಿಯ ಮನವರಿಕೆ ಮಾಡೋ ಸಲುವಾಗಿ ಈ ಬಂದಂಥ 99 ಸಮುದಾಯಗಳನ್ನು ಬಲಿಪಶು ಮಾಡಬೇಡ್ರಿ. ಈ ಸದಾಶಿವ ಆಯೋಗ ಒಂದು ವೇಳೆ ಜಾರಿಗೆ ಬಂದರೆ ಈ ಎಲ್ಲ 99 ಸಮುದಾಯಗಳಿಗೆ ಮರಣ ಶಾಸನ ಮಾಡದಂತಾಗ್ತದೆ. ಅದಕ್ಕಾಗಿ ತಾವುಗಳು ಸದಾ ಯಾವಾಗಲೂ ಇದನ್ನು ತಿರಸ್ಕಾರ ಮಾಡಿದ್ದಾರೆ. ಹೋದ ಸರ್ಕಾರ ಮಾಡಿದ್ದೆ, ಈಗೂ ಕೂಡ ತಾವು ತಿರಸ್ಕಾರ ಮಾಡಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಅನುಷ್ಠಾನ ಮಾಡಬಾರದು ಅಂತ ತಿಳ್ಕೊಂಡು ನಾವು 99 ಜಾತಿಗಳನ್ನು ನಾವು ಒಗ್ಗಟ್ಟಿನಿಂದ ಮಾಡಿ ಅನಾವಶ್ಯಕವಾದಂಥದ್ದು, ಅಸಂವಿಧಾನಿಕವಾದಂಥದ್ದು, ಈಗ ಅಸಮಂಜಸವಾದಂಥ ಈ ಅನಾವಶ್ಯಕ ಗಲಾಟೆಯನ್ನು ತೆಗೆದುಕೊಂಡು ಬಂದು ತಾವು ನೆಮ್ಮದಿಯಿಂದ ಸರ್ಕಾರ ನಡೆಸ್ತಾ ಇದ್ದಾರೆ. ಗ್ಯಾರಂಟಿಗಳನ್ನು ತಂದಿದ್ದೀರಿ. ನಿಮ್ಮ ಮೇಲೆ ಬಹಳಷ್ಟು ಆಶೆಗಳನ್ನು ಈ ಜನಾಂಗ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ನಾಗರಿಕರು ತಮ್ಮ ಮೇಲೆ ಆಸೆ ಇಟ್ಟುಕೊಂಡಿದ್ದಾರೆ. ಅವರಿಗೆ ನಿರಾಶೆಯನ್ನಾಗಿ ಮಾಡಬೇಡ್ರಿ, ಆಶಾವಾದಿಗಳಾಗಿ ಮಾಡಿ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡಿ ನೆಮ್ಮದಿ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತ ತಿಳ್ಕೊಂಡು ಸಮುದಾಯದ ಪರವಾಗಿ ನಾವೆಲ್ಲರೂ ಘಂಟಾಘೋಷವಾಗಿ ಒತ್ತಾಯ ಮಾಡ್ತೀವಿ. ಈಗ ಒಂದು ವೇಳೆ ನೀವು ಇದನ್ನೇ ಏನಾದರೂ ಚಾಚು ತಪ್ಪದೆ ಮುಂದುವರಿಸ್ತಾ ಹೋದರೆ ನಾವು ಖಂಡಿತವಾಗಿ ಹೇಳ್ತೀವಿ, ಹೋರಾಟ ಮಾಡಲಿಕ್ಕೂ ಸಿದ್ಧ, ಜೈಲು ಬರೋ ಕಾರ್ಯಕ್ರಮಕ್ಕೂ ಸಿದ್ಧ, ರಸ್ತೆ ರೋಕ ಮಾಡ್ಲಿಕ್ಕೂ ಸಿದ್ಧ, ಶಾಸನಬದ್ಧವಾದಂಥ ಎಲ್ಲ ಹೋರಾಟಗಳನ್ನು ಸಿದ್ಧ ಇರ್ತವೆ ಅಂತ ಈ ಮೂಲಕವಾಗಿ ನಾವಿಂದು ಎಲ್ಲ ಸಮುದಾಯದವರು ಒಕ್ಕೂರಿನಿಂದ ತಮಗೆ ಮನವಿ ಮಾಡ್ತಾ ಇದ್ದೀವಿ.